ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್ ನ್ಯೂಸ್. ನಾನು ಪ್ರವೀಣ್ ಕುಮಾರ್ ಸಲಗನಹಳ್ಳಿ. ವೀಕ್ಷಕರೇ, ಟಾಕ್ಸಿಕ್ ಏನು ಸಿನಿಮಾದ ಒಂದು ಟೀಸರ್ ಇದೆಯಲ್ಲ, ಸೊ ಸಖತ್ ಸೌಂಡ್ ಮಾಡ್ತಾ ಇದೆ. ಸೊ ನೋಡ್ಬೋದು, ಯಶ್ ಅವರ 40ನೇ ಹುಟ್ಟುಹಬ್ಬಕ್ಕೆ ಸೊ ಟಾಕ್ಸಿಕ್ ಚಿತ್ರತಂಡ ಏನೋ ಒಂದು ಗಿಫ್ಟನ್ನು ನೀಡಿತ್ತು. ಸೊ ಇದೀಗ ಆ ಗಿಫ್ಟ್ ಏನಿದೆ ಸೊ ಸಿಕ್ಕಾಬಟ್ಟೆ ಸಂಚಲನವನ್ನು ಸೃಷ್ಟಿಸಿದೆ. ಏನಿದೆ ಆಗಿದ್ರೆ ಟಾಕ್ಸಿಕ್ದು ಟೀಸರ್ ಯಾಕಪ್ಪ ಇಷ್ಟು ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಿದೆ ಅಂತ ಹೇಳಿದ್ರೆ, ಆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಸೊ ಆ ಕ್ರಿಯೇಟಿವಿಟಿ ಆಗಿರ್ಬೋದು, ಸೊ ಆ ಕತೆ ಆಗಿರ್ಬೋದು, ಸೊ ಆ ಸಿಂಕ್ ಆಗಿರ್ಬೋದು, ಅದ್ಭುತವಾಗಿದೆ. ಸೊ ಟೀಸರನ್ನು ನೋಡ್ತಾ ಇದ್ರೆ ಯಾವುದೇ ಹಾಲಿವುಡ್ ಬಾಲಿವುಡ್ ಸಿನಿಮಾಗಳನ್ನು ಕೂಡ ಮೀರಿಸುವಂತಿದೆ ಟಾಕ್ಸಿಕ್ ಟೀಸರ್. ಆದರೆ ಇಲ್ಲಿ ಇದೀಗ ಒಂದು ಪ್ರಶ್ನೆ ಎದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಟಾಕ್ಸಿಕ್ ಟೀಸರ್ ಏನು ರಿಲೀಸ್ ಆಗಿ ಕಳೆದ 3 ದಿನಗಳಿಂದ ಬಹುದೊಡ್ಡ ಚರ್ಚೆ ಆಗ್ತಿದೆ. ಪರ ಮತ್ತು ವಿರೋಧ ಚರ್ಚೆ ಆಗ್ತಿದೆ. ಯಾಕಪ್ಪ ಇಷ್ಟೊಂದು ಚರ್ಚೆ ಆಗ್ತಿದೆ ಅನ್ನುವಂಥದ್ದಾದರೆ, ಟಾಕ್ಸಿಕ್ ಟೀಸರ್ನಲ್ಲಿ ಒಂದಷ್ಟು ಹಸಿ ಬಿಸಿ ದೃಶ್ಯಗಳಿದ್ದಾವೆ. ಹಾಗಿದ್ರೆ ಯಶ್ ಅವ್ರಿಗೆ ಇದೆಲ್ಲ ಬೇಕಿತ್ತಾ? ಯಾಕೆ ಯಶ್ ಅವರು ಈ ರೀತಿಯ ಪಾತ್ರಗಳನ್ನು ಮಾಡಿದ್ರು? ಯಾಕಂತ ಹೇಳಿದ್ರೆ ಖಾಸಗಿ ಕಾರ್ಯಕ್ರಮದ ಒಂದರಲ್ಲಿ ಯಶ್ ಅವರೇ ಕೂತು ಹೇಳಿರ್ತಾರೆ, ನನ್ನ ತಂದೆ ತಾಯಿ ಅವರ ಜೊತೆ ಕೂತು ನಾನು ಯಾವುದಾದ್ರೂ ಒಂದು ಸಿನಿಮಾ ನೋಡ್ತೀನಿ ಅಂದರೆ ಅಥವಾ ಒಂದು ದೃಶ್ಯಗಳನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಅನ್ಕಂಫರ್ಟೇಬಲ್ ಫೀಲ್ ಕಾಡಬಾರ್ದು ನನ್ನ ತಂದೆ ತಾಯಿಗೆ ಎನ್ನುವಂಥದ್ದೊಂದು ಮಾತನ್ನು ಹೇಳಿರ್ತಾರೆ. ಆದರೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಯಾಕಪ್ಪ ಈ ರೀತಿಯ ಒಂದು ಏನು ಬಹುನಿರೀಕ್ಷಿತ ಒಂದು ಯಶ್ ಅವರ ಸಿನಿಮಾದ ಮೇಲೆ ನಿರೀಕ್ಷೆ ಐತೆ? ಯಾಕಂತ ಹೇಳಿದ್ರೆ KGF ಆದಮೇಲೆ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಏನು ಅನೌನ್ಸ್ ಆಯಿತು, ಅಲ್ಲಿಂದ ಇಲ್ಲಿಗೆ ಅಭಿಮಾನಿಗಳಿಗೆ ಒಂದು ರೀತಿ ಕುತೂಹಲ ಇತ್ತು. ಯಶ್ ಅವರು ಯಾವ ಲುಕ್ಕಲ್ಲಿ ಬರ್ತಾರೋ, ಯಾವ ರೀತಿ ಆ್ಯಕ್ಟನ್ನು ಮಾಡ್ತಾರೋ. ಯಾಕಂತ ಹೇಳಿದ್ರೆ KGF ಇಡೀ ವಿಶ್ವವನ್ನೇ ತಿರುಗಿ ನೋಡುವಂತೆ ಮಾಡಿದಂಥ ಒಂದು ಸಿನಿಮಾ ಆಗಿತ್ತು. ಸೊ ಹಾಗಾಗಿ ಟಾಕ್ಸಿಕ್ ಮೇಲೂ ಕೂಡ ಯಶ್ ಅವರ ಅಭಿನಯದ ಮೇಲೂ ಕೂಡ ಅಷ್ಟೇ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ರು ಅಭಿಮಾನಿಗಳು. ಹಾಗಿದ್ರೆ ಯಾಕೆ ಈ ರೀತಿಯ ಸಿನಿಮಾಗಳನ್ನು ಅಥವಾ ಈ ರೀತಿಯ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ ಯಶ್? ಯಾಕೆ ಒಪ್ಕೊಂಡ್ರು ಎನ್ನುವಂಥದ್ದು ನಿಜಕ್ಕೂ ಈ ಸಿನಿಮಾದಲ್ಲಿ ಏನಿದೆಯೋ ಏನಿಲ್ವೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅದನ್ನೇ ಸಿನಿಮಾ ನೋಡಿದ್ಮೇಲೆ ನಾವು ಗೊತ್ತಾಗೋದು. ಆದರೆ ಯಾವುದೇ ಒಬ್ಬ ವೀಕ್ಷಕ ಆಗಿರ್ಬೋದು, ಅಭಿಮಾನಿ ಆಗಿರ್ಬೋದು, ಸಿನಿಮಾದ ಒಂದು ಟೀಸರ್ ಮತ್ತು ಟ್ರೈಲರ್ ನೋಡಿಬಿಟ್ಟು ಇಡೀ ಸಿನಿಮಾದಲ್ಲಿ ಏನಿರ್ಬೋದು ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಚಿತ್ರತಂಡ ಒಂದು ಟೀಸರು ಒಂದು ಟ್ರೈಲರ್ನ ಬಿಡುತ್ತೆ ಅಂತ ಹೇಳಿದ್ರೆ ಒಂದು ರೀತಿ ಕುತೂಹಲಕಾರಿ ಸನ್ನಿವೇಶಗಳನ್ನು, ಒಂದಷ್ಟು ತುಣುಕುಗಳನ್ನು ಹಂಚ್ಕೊಂಡ್ಬಿಟ್ಟು ಅಭಿಮಾನಿಗಳಲ್ಲಿ ಒಂದಷ್ಟು ಉತ್ಸುಕತೆಯನ್ನು ಅಂದರೆ ಮೂಡಿಸುತ್ತೆ, ಜೊತೆಗೆ ಕುತೂಹಲವನ್ನು ಮೂಡಿಸುತ್ತೆ. ಟಾಕ್ಸಿಕ್ ಏನು ಟೀಸರ್ ಬರ್ತಿದೆಯಲ್ಲ, ಸೊ ಬಂತಲ್ಲ, ಸೊ ಟೀಸರ್ನಲ್ಲೂ ಕೂಡ ಇದೇ ವಿಚಾರ. ಸೊ ಕೆಲವರು ಹೇಳ್ತಾರೆ ಅದು ಯಾವುದೋ ಇಂಗ್ಲೀಷ್ ಮೂವಿಯ ಮತ್ತೊಂದು, ಅದನ್ನು ನಾನು ಆ ಪದಗಳನ್ನು ಬಳಸಲಿಕ್ಕೆ ಆಗೋದಿಲ್ಲ, ಆ ರೀತಿಯ ಸಿನಿಮಾ ಇದು ಎನ್ನುವಂಥದ್ದು. ಇನ್ನೊಂದಿಷ್ಟು ಜನ ಹೇಳ್ತಾರೆ ಇಲ್ಲ ಇದು ಯಾವುದೋ ಮತ್ತೊಂದು ಅಂದರೆ ಆ್ಯಡ್ ಥರ ಇದೆ, ಬೇರೆ ರೀತಿ ಅಂದರೆ ಒಂದು ರೀತಿ ಅಶ್ಲೀಲ ಆ್ಯಡ್ ಥರ ಇದೆ ಎನ್ನುವಂಥದ್ದು ಒಂದಿಷ್ಟು ಜನ ಚರ್ಚೆ ಮಾಡ್ತಾರೆ. ಯಾಕೆ ಯಶ್ ಅವ್ರಿಗೆ ಇದೆಲ್ಲ ಬೇಕಿತ್ತಾ ಎನ್ನುವಂಥದ್ದು ಅಂದರೆ ಜನರ ಪ್ರಶ್ನೆ. ಇದೆಲ್ಲ ಯಶ್ ಅವ್ರಿಗೆ ಬೇಕಿತ್ತಾ ಎನ್ನುವಂಥದ್ದು ನೋಡ್ಬೋದು. ಗೀತ್ ಮೋಹನ್ ದಾಸ್ ಅವರ ಒಂದು ನಿರ್ದೇಶನದಲ್ಲಿ ಮೂಡಿಬಂದಿರತಕ್ಕಂಥ ಏನು ಟಾಕ್ಸಿಕ್ ಸಿನಿಮಾ ಇದೆಯಲ್ಲ, ಸೊ ಈಗಾಗಲೇ ಟೀಸರ್ನ ರಿಲೀಸ್ ಮಾಡಿದಾರಲ್ವ, ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಿದ್ದಾರೆ. ಆ ಟೀಸರ್ನ ನೋಡ್ತಾ ಇದ್ದರೆ ನಿಜಕ್ಕೂ ಸಿನಿಮಾ ಯಾವ ಲೆವೆಲಲ್ಲಿ ಇರ್ಬೋದು ಎನ್ನುವಂಥದ್ದು. ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ, ಯಶ್ ಅವರು ಈ ಟಾಕ್ಸಿಕ್ ಸಿನಿಮಾದಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಎನ್ನುವಂಥದ್ದು ಒಂದಿಷ್ಟು ಚರ್ಚೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಒಂದೆರಡು ಮೂರು ಫೋಟೋಗಳನ್ನು ಜನರು ಅಂದರೆ ಇದು ಕೊಲೈಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ. ಅಂದರೆ ಒಂದು ಫೋಟೋದಲ್ಲಿ ಯಶ್ ಅವರು ತುಂಬ ಹೇರ್ಸ್ ಬಿಟ್ಟಿದ್ದಾರೆ, ಜೊತೆಗೆ ಹಿಂದೆ ಬೆನ್ನ ಹಿಂದೆ ಟ್ಯಾಟೋ ಇದೆ. ಇನ್ನೊಂದು ಟೀಸರಲ್ಲಿ ಆ ಥರದ್ದು ಏನಿಲ್ಲ, ಅಂದರೆ ಫೋಟೋದಲ್ಲಿ ಏನಿಲ್ಲ ಎನ್ನುವಂಥದ್ದು. ನಿಜಕ್ಕೂ ಆಗಿದ್ದರೆ ಯಶ್ ಅವರು ಡ್ಯುಯಲ್ ಕ್ಯಾರೆಕ್ಟರ್ ಮಾಡ್ತಿದ್ದಾರಾ? ನೋಡಿ, ಟಾಕ್ಸಿಕ್ ಸಿನಿಮಾದ ಟೀಸರ್ ಬರ್ತಿದೆ ಅಂದಾಕ್ಷಣವೇ ಇಡೀ ಪ್ರಪಂಚದಾದ್ಯಂತ ಹೆಂಗಿರ್ಬೋದು ಟಾಕ್ಸಿಕ್ಕು. ಯಾಕಂತ ಹೇಳಿದ್ರೆ ಒಂದು ರೀತಿ ಭಾರಿ ಕುತೂಹಲ ಇತ್ತು ರೀ. ತಿಂಗಳಿನಿಂದ ಅಂದರೆ 1.5-2 ತಿಂಗಳಿಂದ ಟಾಕ್ಸಿಕ್ ಚಿತ್ರತಂಡ ಆ ನಟಿಯರನ್ನು ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ತಾ ಇತ್ತು. ಅದರಲ್ಲಿ ಕನ್ನಡದ ರುಕ್ಮಿಣಿ ವಸಂತ್ ಅವರು ಕೂಡ ಇದ್ದಾರೆ. ಸಿಕ್ಕಾಬಟ್ಟೆ ಅಂದರೆ ಕುತೂಹಲ ಇತ್ತು ಸಿನಿಮಾದ ಬಗ್ಗೆ. ಆದರೆ ಯಾಕೆ ಈ ಟೀಸರನ್ನು ಇಷ್ಟೊಂದು ಅಶ್ಲೀಲವಾಗಿ ಮಾಡಿದ್ರಲ್ಲ ಎನ್ನುವಂಥದ್ದು, ಇದನ್ನು ನಿಜಕ್ಕೂ ಮಕ್ಕಳು ನೋಡ್ಲಿಕ್ಕೆ ಸಾಧ್ಯನಾ ಎನ್ನುವಂಥದ್ದು ಒಂದಷ್ಟು ಜನರು ಪ್ರಶ್ನೆ ಮಾಡ್ತಿದ್ದಾರೆ. ಇದಷ್ಟೇ ಅಲ್ಲ, ಈಗ ಏನು ಟಾಕ್ಸಿಕ್ ಚಿತ್ರತಂಡದ ಮತ್ತೆ ಜೊತೆಗೆ ಸೆನ್ಸಾರ್ ವಿರುದ್ಧವೂ ಕೂಡ ಒಂದು ದೂರನ್ನು ಕೂಡ ನೀಡಿದ್ದಾರೆ. ಒಬ್ಬ ವಕೀಲರು ಲೋಹಿತ್ ಅನ್ನುವಂಥದ್ದು ಒಬ್ಬ ವಕೀಲರು ಏನಿದ್ದಾರೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ದೂರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ, ಈ ಟೀಸರ್ ಏನಿದೆ ಕೇವಲ ನೀವು ಸಿನಿಮಾಗಳಿಗೆ ಮಾತ್ರ ಸೆನ್ಸಾರನ್ನು ಕೊಡ್ತೀರಲ್ವ, ಆ ಟೀಸರು ಮತ್ತು ಟ್ರೈಲರ್ಗಳಿಗೂ ಕೂಡ ಸೆನ್ಸಾರನ್ನು ಕೊಡಿ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಈ ಟೀಸರ್ ಸಿಗುತ್ತೆ, ಕೇವಲ ವಯಸ್ಕರಿಗೆ ಮಾತ್ರ ಅಲ್ಲ, ಮಕ್ಕಳು ಕೂಡ ಈ ಸಿನಿಮಾವನ್ನು ಅಂದರೆ ಟೀಸರ್ಗಳನ್ನು ನೋಡ್ತಾರೆ. ದಾರಿ ತಪ್ಪುವಂಥ ಕೆಲವೊಂದಿಷ್ಟು ಸನ್ನಿವೇಶಗಳು ಶುರು ಆಗುತ್ತೆ, ಇದೆ ಬೇಡ. ಯಾಕಂತ ಹೇಳಿದ್ರೆ ಟೀಸರ್ಗೂ ಕೂಡ ಟ್ರೈಲರ್ಗೂ ಕೂಡ ಒಂದು ರೀತಿ ಸೆನ್ಸರನ್ನು ಕೊಡುವಂಥ ಕೆಲಸವನ್ನು ಮಾಡಿ ಎನ್ನುವಂಥದ್ದೊಂದು ಮನವಿ ಜೊತೆಗೆ ದೂರನ್ನು ಕೂಡ ಕೊಟ್ಟಿರುವಂಥದ್ದು. ಹೌದಾ, ನಿಜಕ್ಕೂ ಮಕ್ಕಳು ದಾರಿ ತಪ್ತಾರಾ? ಹೌದು. ಯಾಕಂತ ಹೇಳಿದ್ರೆ ಕೆಲವೊಂದು ದೃಶ್ಯಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆ ಸಿನಿಮಾಗಳನ್ನು ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಟೀಸರೇ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಒಂದು ರೀತಿ ಫ್ಯಾಮಿಲಿ ಜೊತೆ ಕೂತು ಟೀಸರ್ ನೋಡ್ತಾ ಇದ್ರೆ ಅನ್ಕಂಫರ್ಟೇಬಲ್ ಫೀಲ್ ಕಾಡುವಂಥ ದೃಶ್ಯಗಳಿದೆ ಎನ್ನುವಂಥದ್ದು ಒಂದಿಷ್ಟು ಜನರು ವಾದ ಮಾಡ್ತಿದ್ದಾರೆ. ಆ ದೃಶ್ಯಗಳು ಹೇಗಿದೆ ಅಂತ ಹೇಳಿ ನಾನು ತುಂಬ
ಆಳವಾಗಿ ಎಕ್ಸ್ಪ್ಲೇನ್ ಮಾಡೋಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಲೂಬಾರ್ದು ಕೂಡ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ನೋಡುವಂಥದ್ದು ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಬ್ಬ ಸ್ಮಶಾನದ ಮುಂದೆ ಒಂದು ಕಾರನ್ನು ನಿಲ್ಲಿಸ್ಬಿಟ್ಟು ಸೊ ತುಂಬ ಯಾವ ರೀತಿ ಅಂದರೆ ನನ್ನದೇ ಹೇಳಿದ್ನಲ್ಲ, ಜನರೇನು ಪ್ರಶ್ನೆ ಮಾಡ್ತಿದ್ದಾರಲ್ಲ ಅಶ್ಲೀಲವಾಗಿದೆ ಅನ್ನುವಂಥದ್ದು ನಿಜಕ್ಕೂ ಅಶ್ಲೀಲ ಅನಿಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಯಾವುದೋ ಇಂಗ್ಲೀಷ್ ಮೂವಿಗಳಲ್ಲಿ ನೋಡ್ತಾ ಇದ್ವಿ ಕೆಲವೊಂದು ಆ ಸೀನ್ಗಳನ್ನು. ಈ ನಿಜಕ್ಕೂ ಕನ್ನಡದಲ್ಲಿ ಅಥವಾ ಯಶ್ ಅವರ ಕನ್ನಡದ ಒಬ್ಬ ಇದು ಪ್ರತಿಭಾನ್ವಿತ ನಟನ ಒಂದು ಸಿನಿಮಾದಲ್ಲಿ ಈ ರೀತಿಯ ಸೀನ್ಗಳು ಬೇಕಿತ್ತಾ ಎನ್ನುವಂಥದ್ದು ಒಂದಿಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಅವ್ರು ದೂರು ಕೊಟ್ಟಿರುವಂಥ ಏನು ಲೋಹಿತ್ ಅವ್ರು ಏನು ಹೇಳ್ತಿರುವಂಥದ್ದು, ಕೂಡಲೇ ಈ ಟೀಸರ್ನ ಹಿಂಪಡೇರಿ, ಅಂದರೆ ನಿಲ್ಲಿಸಿ ಅಥವಾ ವಾಪಸ್ ತಗೊಳ್ಳಿ, ಜನ ನೋಡುವಂಥ ಒಂದು ಟೀಸರನ್ನು ಬಿಡುಗಡೆ ಮಾಡಿ. ಜೊತೆಗೆ ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ಈಗಾಗಲೇ ಸರ್ಟಿಫಿಕೇಟ್ ಕೊಡಬಹುದು ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಯಾರು ಕೂಡ ಸಿನಿಮಾವನ್ನು ಇಷ್ಟೊಂದು ಅಶ್ಲೀಲತೆ ತುಂಬಿದೆಯೋ ತುಂಬಿಲ್ವೋ ಸಿನಿಮಾ ಬಂದಾಗಲೇ ನೋಡೋಕ್ಕಾಗೋದು. ಆದರೆ ಈ ಟೀಸರ್ನ ನೋಡ್ತಾ ಇದ್ರೆ ಬಹುತೇಕ ಇದ್ರೂ ಇರ್ಬೋದು ಎನ್ನುವಂಥದ್ದು ಒಂದಿಷ್ಟು ಜನರ ವಾದ. ಟಾಕ್ಸಿಕ್ ಟೀಸರ್ ಅಷ್ಟೊಂದು ಸಂಚಲನ ಸೃಷ್ಟಿಸಿಕ್ಕೆ ಸೆನ್ಸ್ ಅದ ರೀ. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಬಹುತೇಕ ಟಾಕ್ಸಿಕ್ ಎಷ್ಟರ ಮಟ್ಟಿಗೆ ಟ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಶ್ ಅವರ ಅದು ಯಾವುದೋ ಕಿರಾತಕ ಸಿನಿಮಾದ ಒಂದು ಕಾರನ್ನು ಇಟ್ಕೊಂಡ್ಬಿಟ್ಟು ಸೊ ಟಾಕ್ಸಿಕ್ ಟೀಸರ್ನಲ್ಲಿ ಬರುವಂಥ ಒಂದು ಕಾರನ್ನು ಇಟ್ಕೊಂಡ್ಬಿಟ್ಟು ಕಂಪೇರ್ ಮಾಡ್ತಾರೆ. ಮತ್ತಿನ್ಯಾರೋ ಮತ್ತಿನ್ನು ಹಳೆ ಸಿನಿಮಾಗಳನ್ನು ತೆಗೆದ್ಬಿಟ್ಟು ಅಥವಾ ಯಶ್ ಅವ್ರು ಹೇಳಿದಂಥ ಒಂದು ಹೇಳಿಕೆಗಳನ್ನು ತೊಗೊಂಡ್ಬಿಟ್ಟು ಕೊಲೈಸ್ ಮಾಡಿಬಿಟ್ಟು ಕಂಪೇರ್ ಮಾಡ್ತಿದ್ದಾರೆ. ಯಾವ ರೀತಿ ನೆಗೆಟಿವ್ ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅದೊಂದು ಅಶ್ಲೀಲತೆಯ ಒಂದು ದೃಶ್ಯ ಇರೋದ್ರಿಂದ ಇಷ್ಟೊಂದು ಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಿಜಕ್ಕೂ ಉದ್ದೇಶಪೂರ್ವಕವಾಗಿ ಆ ಸೀನ್ಗಳನ್ನು ಟೀಸರಲ್ಲಿ ಇಟ್ರ ಎನ್ನುವಂಥದ್ದು ಒಂದಿಷ್ಟು ಜನರ ಪ್ರಶ್ನೆ ಆಗಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಕೆಲವರು ಹೇಳ್ತಾರೆ ಸಿನಿಮಾವನ್ನು ಸಿನಿಮಾ ರೀತಿ ನೋಡಿ. ಯಾಕಂತ ಹೇಳಿದ್ರೆ ಕನ್ನಡದ ಒಂದು ಸಿನಿಮಾ ಏನಿದೆ, ಇಡೀ ಕನ್ನಡ ಇಂಡಸ್ಟ್ರಿ ಕಡೆ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡಬೇಕು ಎನ್ನುವಂಥದ್ದು ಒಂದು ಯಶ್ ಅವ್ರೇನು ಕನಸಿತ್ತು, ನಿಜಕ್ಕೂ ಅದು ನನಸಾಗಿರುವಂಥದ್ದು. ಆದರೆ ಸಿನಿಮಾಗಳನ್ನು ಸಿನಿಮಾ ರೀತಿ ನೋಡಿ, ನೀವ್ಯಾಕೆ ಅಷ್ಟೊಂದು ಆಳವಾಗಿ ಮನಸ್ಸಿಗೆ ತಗೋತೀರಾ ಎನ್ನುವಂಥದ್ದು ಒಂದಷ್ಟು ಜನರ ಪ್ರಶ್ನೆ. ನಿಜಕ್ಕೂ ಹೌದಾ, ಸಿನಿಮಾಗಳನ್ನು ಸಿನಿಮಾ ರೀತಿ ನೋಡೋದಾದರೆ ಅಶ್ಲೀಲ ದೃಶ್ಯಗಳನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾ? ಹಂಗಾದ್ರೆ ಸಿನಿಮಾದಲ್ಲಿ ಏನೇ ತೋರಿಸಿದ್ರು ನಾವು ನೋಡಬೇಕಾ ಎನ್ನುವಂಥದ್ದು ಒಂದಷ್ಟು ಜನರ ವಾದ. ಪರವಿರೋದು. ಯಾಕಂತ ಹೇಳಿದ್ರೆ ಯಾರೇ ಆಗಿರಲಿ, ಸಿನಿಮಾ ಚಿತ್ರತಂಡ ಏನೇ ಹೇಳಲಿ, ಫೈನಲಿ ಇದರದ್ದು ಅಂದರೆ ಸಿನಿಮಾವನ್ನು ಯಾವ ರೀತಿ ನೋಡಬೇಕು ಅಥವಾ ಯಾವ ರೀತಿಯ ಸಿನಿಮಾಗಳು ಬರಬೇಕು ಎನ್ನುವಂಥದ್ದು ಪ್ರೇಕ್ಷಕ ಪ್ರಭುವಿನ ಕೈಯಲ್ಲಿರುತ್ತೆ. ಯಾಕಂತ ಹೇಳಿದ್ರೆ ಆತ ದುಡಿದಿರ್ತಕ್ಕಂಥ ಒಂದು ಕಾಸನ್ನು ಕೊಟ್ಟು ಸಿನಿಮಾ ಚಿತ್ರಮಂದಿರಕ್ಕೆ ಹೋಗ್ತಾನೆ. ಆತನಿಗೆ ಯಾವ ರೀತಿಯ ಮನರಂಜನೆ ಸಿಗಬೇಕು ಆ ರೀತಿಯ ಸಿನಿಮಾಗಳನ್ನು ಕೊಟ್ಟರೆ ತುಂಬ ಖುಷಿ. ಈ ಹಿಂದೆ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಸಿನಿಮಾ ನೋಡ್ಬಿಟ್ಟು ಅದೆಷ್ಟೋ ಜನ ಸಿಟಿಲಿರೋರು ಹಳ್ಳಿಗೆ ಹೋಗಿ ಕೃಷಿ ಕೆಲಸ ಮಾಡಿಕೊಂಡು ರೈತರಾಗಿದ್ದರು. ಆ ರೀತಿಯ ಸಂದೇಶದ ಸಿನಿಮಾಗಳನ್ನು ಕೊಡಿ ಎನ್ನುವಂಥದ್ದು ಮತ್ತೊಂದಿಷ್ಟು ಜನರು ವಾದ. ಹಾಗಿದ್ರೆ ಯಶ್ ಅವ್ರು ಕೊಟ್ಟಿಲ್ವಾ ಬೇರೆ ಸಿನಿಮಾಗಳನ್ನು? ಹೌದು, ಸುಮಾರು ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಖುಷಿ ಪಡ್ತೀವಿ ನಾವು. ಯಾಕಂತಂದ್ರೆ ಬಂಗಾರದ ಮನುಷ್ಯ ಸಿನಿಮಾ ಬಂದಾಗ ಇಡೀ ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ಬೆಂಗಳೂರು ಅಂತಕ್ಕಂಥದ್ದಲ್ಲ, ಮಹಾನಗರಗಳಲ್ಲಿ ಯಾರು ವಾಸ ಮಾಡ್ತಿದ್ರು ಅವರೆಲ್ಲ ಆ ಸಿನಿಮಾಗಳನ್ನು ನೋಡಿ ಹಳ್ಳಿ ಕಡೆ ಹೋಗಿದ್ರಂತೆ. ನಿಜಕ್ಕೂ ಖುಷಿ, ಹೆಮ್ಮೆ ಆಗುತ್ತೆ ಅಂಥ ಸಿನಿಮಾಗಳನ್ನು ನಾವು ನೆನೆಸ್ಕೊಳ್ಬೇಕು. ಆದರೆ ಈ ರೀತಿಯ ಒಂದು ಸಿನಿಮಾಗಳನ್ನು ತೆಗೀರಿ. ನೀವು ಯಾಕೆ ಆ ರೀತಿಯ ಸಿನಿಮಾಗಳನ್ನು ತೆಗಿತಿಲ್ಲ? ಯಾಕಂತ ಹೇಳಿದ್ರೆ ಕೇವಲ ಸಿನಿಮಾವನ್ನು ಕಮರ್ಷಿಯಲ್ ಆಗಿ ನೋಡಬೇಡಿ, ಒಂದು ಸಂದೇಶವನ್ನು ಕೊಡಿ. ಸಿನಿಮಾದಲ್ಲಿ ಜನರಿಗೆ ಏನಾದರೂ ಒಂದು ಸಂದೇಶ, ಒಂದು ಮಾಹಿತಿಯನ್ನು ಕೊಡಿ ಅನ್ನುವಂಥದ್ದು ಒಂದಷ್ಟು ಜನರು ವಾದ. ಟಾಕ್ಸಿಕ್ ಚಿತ್ರತಂಡ ಈ ಟೀಸರನ್ನು ವಾಪಸ್ ಪಡೆಯುತ್ತಾ? ಖಂಡಿತ ಚಿತ್ರತಂಡನೇ ಸ್ಪಷ್ಟನೆ ಕೊಡಬೇಕು. ಯಾಕಂತ ಹೇಳಿದ್ರೆ ಅವರು ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಟೀಸರನ್ನು ರಿಲೀಸ್ ಮಾಡಿದಾಗ ಆ ದೃಶ್ಯಗಳು ಸಿನಿಮಾದಲ್ಲಿ ಇದೆಯೋ ಇಲ್ವೋ, ಅಥವಾ ಕೇವಲ ಜನರಿಗೆ ಒಂದು ರೀತಿ ಕುತೂಹಲ ಮೂಡಿಸ್ಲಿಕ್ಕೆ ಈ ರೀತಿಯ ದೃಶ್ಯಗಳನ್ನು ಬಳಸಿದ್ರೋ ಇಲ್ವೋ ಎನ್ನುವಂಥದ್ದು ಅದಕ್ಕೆ ಚಿತ್ರತಂಡನೇ ಕ್ಲಾರಿಟಿಯನ್ನು ಕೊಡಬೇಕು. ನಿಜಕ್ಕೂ ಕೆಲವರು ಹೇಳ್ತಾರೆ ಸಿನಿಮಾ ಏನಾದರೂ ನಾವು ನೋಡ್ಲಿಕ್ಕೆ ಹೋದರೆ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು, ಅಂದರೆ ವಯಸ್ಕರಿಗೆ ಮಾತ್ರ ಎನ್ನುವಂಥದ್ದೊಂದು ಕಟ್ಟುಪಾಡನ್ನು ತನ್ನಿ, ಕ್ರಮವನ್ನು ತನ್ನಿ ಒಂದಷ್ಟು ವಾದ ಶುರುವಾಗಿದೆ. ಏನಿದು ಟಾಕ್ಸಿಕ್ಕು ಅಷ್ಟೊಂದು? ಕೇವಲ ರೀ ಕಳೆದ 3 ದಿನಗಳಿಂದ ಬರೀ ಟಾಕ್ಸಿಕ್ದೇ ಟೀಸರ್. ಮಗ ಟಾಕ್ಸಿಕ್ ಟೀಸರ್ ನೋಡ್ದ ಹೆಂಗಿತ್ತು? ಇಲ್ಲಿ ಬಾಂಬು ಅಂದರೆ ಇಲ್ಲಿ ಹೊತ್ತಿದ್ರೆ ಅಲ್ಲಿ ಬ್ಲಾಸ್ಟ್ ಆಗುತ್ತೆ ಎನ್ನುವಂಥದ್ದು ಒಂದಿಷ್ಟು ಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿರುವಂಥದ್ದು. ನಿಜಕ್ಕೂ ಆ ಕಾರ್ದೊಂದು ಶೇಕಿಂಗ್ ದೃಶ್ಯ ಬರುತ್ತೆ. ಆ ಟೀಸರ್ನ ನೋಡ್ತಾ ಇದ್ರೆ ಯಪ್ಪ, ನಾವೇನು ಯಾವ ಸಿನಿಮಾವನ್ನು ನೋಡ್ತಿದ್ದೀವಿ ಅಥವಾ ಯಾವ ಸಿನಿಮಾದ ಟೀಸರ್ಗಳನ್ನು ನೋಡ್ತಿದ್ದೀವಿ ಎನ್ನುವಂಥದ್ದು ಒಂದಿಷ್ಟು ಜನರಿಗೆ ಪ್ರಶ್ನೆ ಮೂಡುತ್ತೆ. ನಿಜಕ್ಕೂ ಟಾಕ್ಸಿಕ್ ಟೀಸರು ಇಂಡಿಯನ್ ಸಿನಿಮಾನ ಅಥವಾ ನಾವೆಲ್ಲೋ ಬಾಲಿವುಡ್ ಸಿನಿಮಾ ನೋಡ್ತಿದ್ದೀವಿ ಎನ್ನುವಂಥದ್ದು ಒಂದಿಷ್ಟು ಕುತೂಹಲ ಮೂಡುತ್ತೆ. ಯಾಕಂತೇಳಿದ್ರೆ ನಾವು ನೋಡ್ಬೋದು ಈ ರೀತಿಯ ದೃಶ್ಯಗಳನ್ನು ಬಳಸೋದು ಬಹುತೇಕ ಇಂಗ್ಲೀಷು ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ. ಅಂದರೆ ಇಂಗ್ಲೀಷು ಸಿನಿಮಾಗಳಲ್ಲಿ ಯಾವುದೇ ಮುಜುಗರ ಇಲ್ಲದೆ ಕೆಲವೊಂದಿಷ್ಟು ಎಷ್ಟು ಬಳಸಲಿಕ್ಕೆ ಸಾಧ್ಯನೋ ಅಷ್ಟೆಲ್ಲ ಬಳಸ್ಬಿಡ್ತಾರೆ ಅಲ್ಲಿ. ಆದರೆ ಇಲ್ಲಿ ನಮ್ಮ ಭಾರತ ಚಿತ್ರರಂಗದಲ್ಲಿ ಅಷ್ಟೊಂದು ಫ್ರೀಡಮ್ ಇಲ್ಲ. ಯಾಕಂತೇಳಿದ್ರೆ ಎಲ್ಲ ಕಡೆಯೂ ಮಕ್ಕಳೇ ಯಾರಿಗೂ ಕೂಡ ಅಶ್ಲೀಲತೆ ಮುಜುಗರ ತರಿಸುವಂಥ ದೃಶ್ಯಗಳು ಬೇಡ. ಯಾಕಂತೇಳಿದ್ರೆ ಸಿನಿಮಾವನ್ನು ಸಿನಿಮಾ ರೀತಿ ಅಂದರೆ ಜನ ಸಿನಿಮಾ ಯಾಕೆ ನೋಡ್ತಾರೆ? ಇಡೀ ವಾರ ದುಡಿದ್ಬಿಟ್ಟು ಅಂದರೆ ಮನೋರಂಜನೆಗೋಸ್ಕರ, ಒಂದಿಷ್ಟು ಮೈಂಡ್ ರಿಲ್ಯಾಕ್ಸ್ ಆಗಲಿ ಅನ್ನುವಂಥದ್ದು ಮನೋರಂಜನೆಗೋಸ್ಕರ ಸಿನಿಮಾವನ್ನು ನೋಡ್ತಾರೆ. ಆ ಮನೋರಂಜನೆ ಸಿನಿಮಾಗಳು ಈ ರೀತಿಯ ಸಿನಿಮಾಗಳು ಬಂದರೆ ಹೆಂಗೆ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಎನ್ನುವಂಥದ್ದು. ಅದು ಯಶ್ ಅವರು ಈ ಸಿನಿಮಾಗಳಲ್ಲಿ ಈ ರೀತಿಯ ಪಾತ್ರಗಳನ್ನು ನಿಭಾಯಿಸಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತಷ್ಟು ಚರ್ಚೆ ಶುರುವಾಗಿದೆ. ಯಾಕಂತೇಳಿದ್ರೆ ಯಶ್ ಅವರನ್ನು ನಾವು KGF ಆಗಿರ್ಬೋದು, ಬಹುತೇಕ ಹಲವು ಸಿನಿಮಾಗಳಲ್ಲಿ ನೋಡಿ ಕೊಂಡಾಡಿದ್ವಿ.
ಹೇಳಿದ್ನಲ್ಲ, ರಾಜಾವಲಿ ಅಂತ ಸಿನಿಮಾ ಬಂದಾಗ ಫ್ರೆಂಡ್ಶಿಪ್ ಹೆಂಗೆ, ಸ್ನೇಹ ಹೆಂಗೆ, ಪ್ರೀತಿ ಹೆಂಗೆ ಉಳಿಸ್ಕೋಬೇಕು ಅನ್ನೋಂಥದ್ದನ್ನು ತೋರಿಸ್ಕೊಟ್ಟಿದ್ರು. ಸೊ KGF ಅಲ್ಲಿ ಬಂದಾಗ ಒಬ್ಬ ತಾಯಿ ಮಗನ ಒಂದು ಪ್ರೀತಿ ಬಾಂಧವ್ಯ ಎಂಥದ್ದು ಅಂತಕ್ಕಂಥದ್ದನ್ನು KGF ಅಲ್ಲಿ ತೋರಿಸಿದ್ರು. ಅದ್ರ ಜೊತೆಗೆ ಒಬ್ಬ ಬಡತನದಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ ಇಡೀ KGF ಅನ್ನೇ ಹಾಳ್ತಾನೆ ಎನ್ನುವಂಥದ್ದು ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ರು. ಆದರೆ ಟಾಕ್ಸಿಕಲ್ಲಿ ಯಾಕೆ ಈ ರೀತಿಯ ಒಂದು ದೃಶ್ಯಗಳನ್ನು ತಂದರು ಎನ್ನುವಂಥದ್ದು ಚರ್ಚೆ ಶುರುವಾಗಿದೆ. ವಕೀಲ ಲೋಹಿತ್ ಅವರು ದೂರು ಕೊಟ್ಟಿದ್ದಾರಲ್ಲ, ದೂರಿನ ಬಳಿಕ ಈಗ ಟಾಕ್ಸಿಕ್ ಚಿತ್ರತಂಡ ಎಚ್ಚೆತ್ಕೊಳ್ಳುತ್ತಾ? ಸೊ ಹಾಗಿದ್ರೆ ಟಾಕ್ಸಿಕ್ ಚಿತ್ರತಂಡದ ನಿರ್ದೇಶಕರು ಮತ್ತು ನಿರ್ಮಾಪಕರ ಮಾತೇನಾಗುತ್ತೆ? ಸೊ ಅವ್ರ ಉದ್ದೇಶ ಏನು ಟೀಸರ್ನ ಬಿಟ್ಟಿರೋದಂದ್ರೆ, ಅಂದರೆ ಕೆಲವರು ಹೇಳ್ತಾರೆ ಈ ಟೀಸರೇ ಹಿಂಗಿದೆ ಅಂತ ಹೇಳಿದ್ರೆ ಟ್ರೈಲರಲ್ಲಿ ಫುಲ್ ಮೀಲ್ಸಾ ಎನ್ನುವಂಥದ್ದು. ನಿಜಕ್ಕೂ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳು ಬಂದಾಗ ಒಂದಷ್ಟು ಜನರಿಗೆ ಕುತೂಹಲ, ಖುಷಿ ಕೂಡ ಇರುತ್ತೆ. ಆದರೆ ಈ ರೀತಿಯ ಒಂದು ಟೀಸರ್ಗಳನ್ನು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಎನ್ನುವಂಥದ್ದು ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಕಳೆದ 3 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕ ಟಾಕ್ಸಿಕ್ ಟೀಸರ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಕ್ಕಿಂತ ಆಕ್ರೋಶ ಜೊತೆಗೆ ವ್ಯಂಗ್ಯವಾಡಿದವರೇ ಜಾಸ್ತಿ. ನಾನು ಹೇಳಿದ್ನಲ್ಲ ಅವಾಗಲೇ, ಎಲ್ಲಿ ಕೂತ್ರು ಎಲ್ಲಿ ನಿಂತ್ರ ಮಗ ಟಾಕ್ಸಿಕ್ ಟೀಸರ್ ನೋಡ್ದ ಹೆಂಗಿತ್ತು ಎನ್ನುವಂಥದ್ದು, ಅಂದರೆ ವ್ಯಂಗ್ಯವಾಡ್ತಿದ್ದಾರೆ. ನಿಜಕ್ಕೂ ಇದು ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತಿನ ಮೊಬೈಲ್ ಪ್ರತಿ ಮಕ್ಕಳಿಂದ ಹಿಡಿದ್ಬಿಟ್ಟು ಎಲ್ಲರೂ ಕೈಯಲ್ಲಿ ಮೊಬೈಲ್ ಸಿಗುತ್ತೆ. ಸೊ ಮೊಬೈಲಲ್ಲಿ ಯೂಟ್ಯೂಬ್ಗಳು ಯೂಸ್ ಮಾಡಬೇಕಾದ್ರೆ ಈಸಿಯಾಗಿ ಟಾಕ್ಸಿಕ್ ಚಿತ್ರದ ಒಂದು ಟೀಸರ್ ಸಿಕ್ಬಿಡುತ್ತೆ. ಸೊ ಮಕ್ಕಳು ಆ ಟೀಸರ್ಗಳನ್ನು ನೋಡಿದಾಗ ಆ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಎನ್ನುವಂಥದ್ದು, ಇದೇ ಹೇಳಿಕೆಯನ್ನು ಕೂಡ ಲೋಹಿತ್ ಅವರು ವಕೀಲರು ದೂರನ್ನು ಉಲ್ಲೇಖ ಮಾಡಿರುವಂಥದ್ದು. ಏನು ಅವರು ಇದ್ರದ್ದು ಸೆನ್ಸಾರ್ ಮಂಡಳಿ ವಿರುದ್ಧ ಏನು ದೂರನ್ನು ಕೊಟ್ಟಿದ್ದಾರೆ. ಸೊ ಇದ್ರದ್ದು ಬೇಗ ಈ ರೀತಿಯ ಒಂದು ಟೀಸರ್ಗಳ ಮೇಲೆ ಸೆನ್ಸರ್ ಕೂಡ ಅಳವಡಿಸಿ, ಯಾಕಂತ ಹೇಳಿದ್ರೆ ಬರೀ ಸಿನಿಮಾಗಳಿಗೆ ಮಾತ್ರ ಸೆನ್ಸಾರ್ ಅಲ್ಲ, ಸೊ ಟೀಸರ್ ಟ್ರೈಲರ್ಗಳ ಮೇಲೂ ಕೂಡ ನೀವು ಹಿಡಿತ ಸಾಧಿಸುವಂಥ ಕೆಲಸವನ್ನು ಮಾಡಿ. ಯಾಕಂತ ಹೇಳಿದ್ರೆ ಪ್ರತಿ ವರ್ಗದ ಬಳಕೆದಾರರು ಕೂಡ ಇದನ್ನು, ಈ ಸೋಷಿಯಲ್ ಮೀಡಿಯಾಗಳನ್ನು ಜೊತೆಗೆ ಮೊಬೈಲ್ಗಳನ್ನು ಬಳಸ್ತಾರೆ. ಸೊ ಈ ರೀತಿಯ ಒಂದು ಅಶ್ಲೀಲ ಮುಜುಗರ ತರಿಸುವಂಥ ಟೀಸರ್ಗಳನ್ನ ಮಕ್ಕಳು ನೋಡಿದಾಗ ಒಂದಷ್ಟು ಮಕ್ಕಳ ಮನಸ್ಸಿನ ಮೇಲೆ ಆಗಿರ್ಬೋದು, ಅಥವಾ ಒಂದಷ್ಟು ಫ್ಯಾಮಿಲಿ ಓರಿಯೆಂಟೆಡ್, ಅಂದರೆ ಕುಟುಂಬ ಸಮೇತ ಈ ಟೀಸರ್ಗಳನ್ನು ನೋಡುವಾಗ ಅವರ ಮನಸ್ಸಿಗೆ ಒಂದು ರೀತಿ ಮುಜುಗರ ತರಿಸುವಂಥ ದೃಶ್ಯಗಳನ್ನು ನೋಡಿ ಯಾವ ರೀತಿ ಪರಿಣಾಮ ಬೀರ್ಬೋದು ಎನ್ನುವಂಥದ್ದು ಅವರೊಂದಿಷ್ಟು ವಾದವನ್ನು ಮಾಡಿರುವಂಥದ್ದು, ಆಕ್ರೋಶವನ್ನು ಕೂಡ ಹೊರಹಾಕಿರುವಂಥದ್ದು. ನಿಜಕ್ಕೂ ಈಗ ಆಗಿದ್ದರೆ ಈಗ ಟಾಕ್ಸಿಕ್ ಚಿತ್ರತಂಡ ಏನು ಹೇಳುತ್ತೆ, ಸೊ ಈ ಟೀಸರ್ಗೆ ಬರ್ತಕ್ಕಂಥ ಪರ ವಿರೋಧ ಚರ್ಚೆ ಬಗ್ಗೆ ಯಾವ ರೀತಿಯ ಸ್ಪಷ್ಟನೆ ನೀಡುತ್ತೆ ಅನ್ನೋದನ್ನು ನಾವು ಅವರ ಸ್ಪಷ್ಟನೆ ಬಳಿಕನೇ ನಾವು ಎಚ್ಚೆತ್ಕೋಬೇಕು. ಅಂದರೆ ಬೇಗ ಎಚ್ಚೆತ್ಕೊಂಡು ಇದು ಟಾಕ್ಸಿಕ್ ಚಿತ್ರ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಜೊತೆಗೆ ಒಂದು ವೇಳೆ ಆ ರೀತಿ ಏನಾದರೂ ಅವಕಾಶ ಇದ್ದರೆ ಈ ಟೀಸರ್ನ ವಾಪಸ್ ಪಡೆದು ಮತ್ತೊಂದು ಟೀಸರ್ನ ಬಿಡಲಿ. ಯಾಕಂತ ಹೇಳಿದ್ರೆ ಪ್ರತಿ ವರ್ಗವೂ ಕೂಡ ಆ ಟೀಸರ್ನ ನೋಡಿ ಖುಷಿ ಪಡಲಿ. ಯಾಕಂತೇಳಿ ನಮ್ಮ ಕನ್ನಡದ ಹೆಮ್ಮೆಯ ನಟ ಯಶ್ ಅವರು ಅಂತಹ ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ರೆ ಖುಷಿ. ಯಾಕಂತ ಹೇಳಿದ್ರೆ KGF ಸಿನಿಮಾ ಸೂಪರ್ ಹಿಟ್ ಆದಾಗಲೇ ಆತನನ್ನು ಹೆಗಲ ಮೇಲೆ ಹೊತ್ತು ಮೆರೆಸ್ತಂಥವ್ರು ನಮ್ಮ ಕನ್ನಡಿಗರು. ಇಂಥ ಸಿನಿಮಾ ಬಂದಾಗ ಖುಷಿ ಪಡಲ್ವ? ಆದರೆ ಕೆಲವೊಂದು ಅಶ್ಲೀಲ ದೃಶ್ಯಗಳು ಇದ್ದಾಗ ಒಂದಷ್ಟು ಆಕ್ರೋಶ ಹೊರ ಹಾಕ್ಬೋದು. ಆದರೆ ಯಾವತ್ತೂ ಕೂಡ ಯಶ್ ಅವ್ರನ್ನಾಗಿರಲಿ ಅಥವಾ ಟಾಕ್ಸಿಕ್ ಚಿತ್ರತಂಡ ಆಗಲಿ ಯಾರೂ ಕೂಡ ಬಿಟ್ಕೊಡಲ್ಲ. ಆದರೆ ಲೋಹಿತ್ ಅವರು ನೀಡಿರುವಂಥ ಒಂದು ದೂರೇನಿದೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಒಳ್ಳೇದು ಅನಿಸುತ್ತೆ. ಯಾಕಂತ ಹೇಳಿದ್ರೆ ಹೌದು, ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದರೆ 18 ವಯಸ್ಸಿನ ಒಳಗಡೆ ಮಕ್ಕಳನ್ನ ಅದನ್ನು ನೋಡಿದಾಗ ಬೇರೆ ರೀತಿಯ ಪರಿಣಾಮ ಬೀರುತ್ತೆ. 18 ಅಂತಲ್ಲಿ ಯಾರೇ ಆಗಲಿ ಕೂಡ, ನಾನು ಅದೇ ಹೇಳಿದ್ನಲ್ಲ, ಫ್ಯಾಮಿಲಿ ಕೂತ್ಕೊಂಡು ಖುಷಿಯಿಂದ ಯಶ್ ಅವ್ರ ಟೀಸರ್ ಬಂದಿದೆಯಂತಪ್ಪ ನಾವು ನೋಡೋಣ ಅಂತೇಳಿ ಟಿವಿಯಾಗಿ ಕೂತಾಗ ಆ ರೀತಿಯ ದೃಶ್ಯಗಳು ಬಂದರೆ ಇನ್ಯಾರು ಕೂಡ ಸಹಿಸ್ಲಿಕ್ಕೆ ಸಾಧ್ಯ? ನಿಜಕ್ಕೂ ಹಾಗಾಗಿ ಟಾಕ್ಸಿಕ್ ಚಿತ್ರತಂಡ ಈ ಬಗ್ಗೆ ಕೂಡಲೇ ಸ್ಪಷ್ಟನೆಯನ್ನು ಕೊಡಬೇಕು. ಸೊ ಈ ಟೀಸರ್ ಒಂದು ವೇಳೆ, ನಾನು ಲೋಹಿತ್ ಅವರು ಏನು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ, ಸೊ ಒಂದು ವೇಳೆ ಈ ಟಾಕ್ಸಿಕ್ ಟೀಸರನ್ನು ಬೇಗ ವಾಪಸ್ ಪಡೆದು ಜೊತೆಗೆ ಒಂದೊಳ್ಳೆ ಟೀಸರನ್ನು ಬಿಡಿ ಎನ್ನುವಂಥದ್ದು ಅವರೇನು ಮನವಿ ಮಾಡಿದ್ದಾರೆ. ಸೊ ಅದಾದರೆ ತುಂಬ ಒಳ್ಳೆಯದು. ಜೊತೆಗೆ ಯಾರದ್ದೇ ಆಗಿರಲಿ, ಈಗ ಇನ್ಮೇಲೆ ಟೀಸರ್ ಆಗಿರಲಿ, ಸೊ ಟ್ರೈಲರ್ ಆಗಿರಲಿ, ಸೊ ಬಿಡುಗಡೆಗೂ ಮುನ್ನ ಒಂದು ಸರಿ ಸೆನ್ಸಾರ್ ಅವರು ಗಮನಿಸಿ, ಸೊ ಅದು ಮಕ್ಕಳ ನೋಡುವಂಥದ್ದು ಅಥವಾ ಒಂದು ಕುಟುಂಬದವರ ಮನಸ್ಸಿನ ಮೇಲೆ ಯಾವ ರೀತಿಯ ನೆಗೆಟಿವ್ ಒಂದು ಬಿಡೋದು ಬೇಡ. ಅಂದರೆ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀಳದೇ ಇರುವಂಥ ಒಂದಷ್ಟು ಒಳ್ಳೆಯ ಟೀಸರ್ಗಳು, ಟ್ರೈಲರ್ಗಳು, ಸಿನಿಮಾಗಳು ಬರಲಿ ಅನ್ನುವಂಥದ್ದು ನಮ್ಮದು ಕೂಡ ಆಶಯ. ಸೊ ಇದಾಗಿತ್ತು. ಮತ್ತೊಂದಿಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಮಸ್ಕಾರ.